ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ನನ್ನ ಫಾಲೋವರ್ಸ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ. ನೋಡಿರಿ ಏಲಕ್ಕಿ ಕಾಯಿ ಇದೇನು ಮಾಡ್ತಿದ್ದೀನಿ ಅಂದರೆ, ಕಣ್ಣು ಒಂದು ಸ್ವಲ್ಪ ಡಿಮ್ ಆಗಿರುತ್ತಲ್ಲ ಅವ್ರಿಗೆ ಇದನ್ನು ಡೈಲಿ ಒಂದೊಂದು ಲೋಟ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಕಣ್ಣಲ್ಲಿ ಮಂಜು ನಿವಾರಣೆ ಆಯ್ತದೆ. ನನಗೂ ಒಂದು ಸ್ವಲ್ಪ ಮಂಜು ಆಯುರ್ವೇದಿಕ್ ಡಾಕ್ಟ್ರು ನೆನ್ನೆ ಹೇಳ್ತಾಯಿದ್ರು. ಅದನ್ನು ನಾನು ಈಗ ನೋಡಿದ್ದೀನಿ. ಒಂದು ಏಲಕ್ಕಿ ಕಾಯಿ, 4 ಬಾದಾಮಿ, ಆಮೇಲೆ ಬಿಳಿ ಮೆಣಸು, ಆಮೇಲೆ ಬಿಳಿ ಮೆಣಸು ಇದಾಯಿತು. ಇದೆಲ್ಲ ನಾನು ಇವಾಗ ಮನೆ ಕ್ಲೀನ್ ಮಾಡಿದೆ. ನಮ್ಮ ಮನೆಗೆ ಒಣಗದಲ್ಲಿ ಹಂಗಾಗಿ ಡಬ್ಬಕ್ಕೆ ಹಾಕಿಲ್ಲ. ಇದು ಸೋಂಕಾಳು, ಇದಂತೂ ಯಾವಾಗಲೂ ಇದ್ದೇ ಇರಬೇಕು ನಮಗೆ. ಮಜ್ಜಿಗೆಗೆ ನೀರಿಗೆ ಹಾಕಿ ಕಾಯಿಸಿ ಕುಡಿಯೋದೆಲ್ಲ ಗ್ಯಾಸ್ಟ್ರಿಕ್ಗೆ ತುಂಬ ಫೇಮಸ್ ಇದು ಸೋಂಕಾಳು. ನೋಡಿ ಇದಿಷ್ಟು ಕುಟ್ಬಿಟ್ಟು ಇಷ್ಟೇ. ಇಲ್ಲಾಂದರೆ ನೀವು ಇದು ಮಾಡಬೇಕು, ಎಲ್ಲ ಪೌಡ್ರ್ ಮಾಡಿಟ್ಕೊಂಡು ಹಾಗೆ ಮಾಡಬೇಕು. ಇದ್ರ ಜೊತೆಗೆ ಕಲಸಕ್ಕರೆ ಮಿಕ್ಸ್ ಮಾಡಬೇಕು. ಕಲಸಕ್ಕರೆ ಇಲ್ಲ, ಹಾಗಾಗಿ ನಾನು ಇದನ್ನೇ ಹಾಕಿ ಇಷ್ಟು ಹಾಕ್ಬಿಟ್ಟು ಒಂದು ಲೋಟ ನೀರು ತಗೊಳ್ಳೋದು. ಅರ್ಧ ಲೋಟ, 1 ಲೋಟ ಹಾಲು, 1/4 ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋದಿಲ್ಲ. ಕುದಿಸ್ಬಿಟ್ಟು ಏನು ಮಾಡಬೇಕು ಅಂದರೆ ಆಮೇಲೆ ಕುಡಿಯೋದು. ನಾನು ಪನ್ನೀರ್ ಗ್ರೇವಿ ಮಾಡಿದ್ದೆ, ಅದನ್ನು ಬಿಸಿ ಮಾಡ್ತಿದ್ದೆ. ನಾನು ಪನ್ನೀರ್ ಗ್ರೇವಿ ಮಾಡಿದೆ, ಅದನ್ನು ಬಿಸಿ ಮಾಡ್ತಾಯಿದ್ದೀನಿ. ಕುದಿತಾ ಇದೆ. ಈ ಥರ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಆರೋಗ್ಯಕ್ಕೆ ಸಣ್ಣ ಪುಟ್ಟದ ಮನೇಲೇ ಮಾಡ್ಕೊಂಡು ಕುಡೀರಿ. ನಮಗೂ ಏನು ಗೊತ್ತಿಲ್ಲ, ಯಾರೋ ಹೇಳಿರೋದು ಆಯುರ್ವೇದಿಕ್ ಡಾಕ್ಟ್ರು. ಅದನ್ನು ನಾನು ನಿಮ್ಗೆ ತೋರಿಸ್ತಿದ್ದೀನಿ ಅಷ್ಟೇ. ನಾನೇನು ಡಾಕ್ಟ್ರ್ ಏನು ಓದಿಲ್ಲ, ನಾನೇನು ಡಾಕ್ಟ್ರಲ್ಲ. ಕೆಲವ್ರು ನೋಡಿರ್ತಾರೆ, ಕೆಲವ್ರು ನೋಡಿರಲ್ಲ ಅಷ್ಟೇ ಜನ. ಹಾಗಾಗಿ ನಾನು ಫಾಲೋ ಮಾಡ್ತಾಯಿರ್ತೀನಿ. ಹಾಗಾಗಿ ನಾನು ಮಾಡ್ತಾಯಿರ್ತೀನಿ. ನೀವು ಮಾಡ್ಕೊಂಡು ಕುಡೀರಿ. ಕಣ್ಣು ಅಲ್ಲಿ ಇಲ್ಲಿ ಹೋಗಿ ಡಾಕ್ಟ್ರ್ ಹತ್ರ ಸುರಿತೀವಿ. ಕಣ್ಣು ಅಲರ್ಜಿ ಆಗಿದೆಲ್ಲ ಕೆರೆತ ಬರುತ್ತಲ್ಲ, ಅದಕ್ಕೆಲ್ಲ ತುಂಬ ಒಳ್ಳೆಯದು. ಏನಿಲ್ಲ, ಬಾದಾಮಿ ಮತ್ತು ಬಿಳಿ ಮೆಣಸು, ಸೋಂಕಾಳು, ಕಲಸಕ್ಕರೆ ಎಲ್ಲನೂ ಪೌಡ್ರ್ ಮಾಡಿ ಡಬ್ಬದಲ್ಲಿ ಹಾಕಿ ಇಟ್ಕೊಬಿಡಿ. ಬೆಳಗ್ಗೆ ಹಾಲು ಕುದೀತಾ ಇರ್ತಲ್ಲ, ಕಾಯಿಸಿ ಅದನ್ನು ಕುದ್ದಾದ್ಮೇಲೆ ಲಾಸ್ಟಲ್ಲಿ ಒಂದು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ಯಾವ ಟೈಮಲ್ಲಿ ಕುಡೀರಿ, ಒಳ್ಳೆಯದು, ತುಂಬ ಒಳ್ಳೆಯದು. ಈಗ ಇನ್ನೊಂದು ಟಿಪ್ಸ್ ತೋರಿಸ್ತೀನಿ ನೋಡಿ. ಇದು ಮೆಂತ್ಯ ರಾತ್ರಿ ನೀರಲ್ಲಿ ನೆನೆಸಿದೆ ಸ್ನೇಹಿತರೆ. ಮೆಂತ್ಯ ಇದು ರಾತ್ರಿ ನೀರಲ್ಲಿ ನೆನೆಸಿದೆ. ಈಗ ಅದನ್ನು ತಿಂತೀನಿ ನೋಡಿ. ನೀರನ್ನ ಕುಡ್ಕೊಳ್ಳೋದು ಹಿಂಗೆ. ಕೈ ಇವೆಲ್ಲ ತಿನ್ನೋಕ್ಕಾಗಲ್ಲ, ಆದರೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ತಿನ್ನಲೇಬೇಕು. ನೋಡಿದೆ ಖಾಲಿ ಹೊಟ್ಟೆಗೆ ವಾರಕ್ಕೆ 3 ಸರಿ ತಿನ್ನಿದೆ ಮೆಂತ್ಯನ. ರಾತ್ರಿ ನೆನೆಸ್ಬಿಡಿ, ಬೆಳಗ್ಗೆ ಇದ್ರ ನೀರನ್ನು ಕುಡ್ಕೊಳ್ಳಿ. ಇದನ್ನ ನೋಡಿ, ಕಣ್ಣು ಒಳ್ಳೆಯದು, ತಲೆ ಕೂದಲು ಒಳ್ಳೆಯದು, ಡ್ಯಾಂಡ್ರಫ್ ಇದ್ರೆ ನಿವಾರಣೆ ಆಯ್ತದ. ಆಮೇಲೆ ಕಣ್ಣು ಉರಿ ಬಂದರೆ ಕಣ್ಣು ತಂಪಾಯ್ತದ. ಆಮೇಲೆ ಹೊಟ್ಟೆಯಲ್ಲಿ ಏನಾದ್ರು ಸಮಸ್ಯೆಗಳಿದ್ರು ನಿವಾರಣೆ ಆಯ್ತಾ. ತುಂಬ ಆರೋಗ್ಯ. ಈ ಮೆಂತ್ಯ ಕಾಳಲ್ಲಿ 1-2 ವಿಶೇಷತೆಗಳು ಬೇಕಾದಷ್ಟು ಇರುತ್ತೆ. ಅದೆಲ್ಲ ನಾನು ಕೂತ್ಕೊಳ್ಳೋಕ್ಕಾಗಲ್ಲ. ಇವಾಗ ಅಮ್ಮನಿಗೆ ಒಬ್ಬಳಿಗೆ ಎಲ್ಲ ಗೊತ್ತಿರೋದು ಅನ್ಸೋದು. ಕೆಲವ್ರಿಗೆ ಗೊತ್ತಿಕ್ಕೆ ನಮ್ಮೂರೆಲ್ಲ ತಿನ್ನೋದು ಇಲ್ಲ, ಮುಟ್ಟೋದಿಲ್ಲ, ಮೂಸು ಸಹ ನೋಡೋಲ್ಲ. ಏನು ಮೆಂತ್ಯ ದನ ತಿನ್ನೋಕ್ಕೆ ತಿಂತಿಯಲ್ಲ ಅಂತಾರೆ ನನಗೇ. ನೋಡಿ, ಇದನ್ನ ನಮ್ಮ ಕೊರೋನಾ ಬಂದಿದ್ದಾಗ ಇದು ಗರ್ಕೆ ಜ್ಯೂಸು, ಬಾಳೆಹಣ್ಣು ಜ್ಯೂಸು ಇದೆಲ್ಲ ಕುಡಿಸಿ ನನ್ನ ಮಕ್ಕಳಿಗೆ ಎಲ್ಲ ಕಾಪಾಡಿರೋದು. ಅಷ್ಟು ಭಯದಲ್ಲಿ ಬದುಕಿರೋದು ನಾವು. ಹಿಂಗೆ ಕೆರುನಲ್ಲಿ ಸೊಪ್ಪು ಎಲ್ಲ ತಿಂದು ನಾವು ಕಾಪಾಡ್ಕೊಂಡು ಬದುಕಿರೋದು ನೋಡಿ. ಎಷ್ಟು ಏನಿಲ್ಲ ತಿನ್ನೋದು. ಆಮೇಲೆ ಇದ್ರ ಮೊಳಕೆ ಕಟ್ಬೋದು ಸ್ನೇಹಿತರೆ. ಮೊಳಕೆ ಕಟ್ಬಿಟ್ಟು ಈ ಥರ ತಿನ್ನೋಕ್ಕಾಗಲ್ಲ ಅಂದರೆ ಗೊಜ್ಜು ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲ ಹಾಕಿ, ಹುಣಸೆಹಣ್ಣು ಹಾಕಿ ಸಕ್ಕತ್ತಾಗಿದೆ. ಅದು ಇನ್ನೊಂದು ದಿನ ಮಾಡಿ ತೋರಿಸ್ತೀನಿ ನಿಮ್ಗೆ. ಚೆನ್ನಾಗಿರುತ್ತೆ, ಒಳ್ಳೆಯದು ಆರೋಗ್ಯಕ್ಕೆ. ಎಷ್ಟು ಒಳ್ಳೆಯದು ಗೊತ್ತಾಯಿತು ಮೆಂತ್ಯ. ಏನು ವಿಷಯನಾ? ಏನಿಲ್ಲ, ಕೈ ಅಂಶ ಯಾವ್ದು ಇರ್ತದೋ ನಮ್ಮ ಬಾಡಿಗೆ ಎಷ್ಟು ಒಳ್ಳೆಯದು ಗೊತ್ತಾ ಸ್ನೇಹಿತರೆ. ತುಂಬ ಒಳ್ಳೆಯದು. ತಿನ್ನಿ ನೀವು ಆರೋಗ್ಯಕ್ಕೆ. ನಾವೇನಿಲ್ಲ, ಎಲ್ಲ ತಿಂತಿದ್ದೆ. ಮಾತ್ರೆ ಹಾಸ್ಪಿಟ್ಲು ಎಲ್ಲ ಹೋಗಲ್ಲ, ಹಿಂಗೆ ತಿಂತಾನೆ ಇರೋದು. ಫಸ್ಟೇ 1 ಲೋಟ ನೀರು ಕುಡಿಬೇಕಾಯ್ತು, ಕುಡಿದಿಲ್ಲ. ನೋಡಿ ಎದ್ದ ತಕ್ಷಣ 1 ಲೋಟ ನೀರು ಕುಡಿತೀನಿ ನಾನು. ನೀವೀಗ ಮೆಂತ್ಯ ತಿಂತಿದ್ದೀನಿ ಅಂದ್ಬಿಟ್ಟು ಈಗ ಕುಡಿಯೋಲ್ಲ. ಒಂದು 10-15 ನಿಮಿಷ ಕುಡಿಯೋಲ್ಲ. ಫಸ್ಟೇ ಕುಡಿಬೇಕಾಯ್ತು, ಮರ್ತಾಯಿತು ಕೆಲಸದ ಒತ್ತಡದಲ್ಲಿ. ಎದ್ದ ತಕ್ಷಣ ಬೆಚ್ಚಗಿರೋ ನೀರು ಖಾಲಿ ಹೊಟ್ಟೆಲಿ 1 ಲೋಟ ನೀರು ಕುಡಿತೀನಿ. ನಾನು ಕಾಫಿ ಟೀ ಏನು ಕುಡಿಯೋಲ್ಲ.
ಕುಡಿದ್ರೆ ಈ ಥರ ಒಂದು ಲೋಟ ಹಾಲು ಮಾಡ್ಕೊಂಡು ಕುಡಿತೀನಿ ಅಷ್ಟೆ. ನೋಡಿ ಕುದೀತದೆ, ಹಾಳೆ ಕುದೀತೈತೆ. ಇದು ಹಾಕ್ತಿ ಆವಾಗಲೇ ಕುದೀತೈತೆ, ಇದನ್ನು ಕುಡ್ಕೊಳ್ಳೋದು. ಬೇಕು ಅಂದರೆ ಬೆಲ್ಲ ಹಾಕೊಳ್ಳಿ, ಇಲ್ಲಾಂದ್ರೆ ಕಲ್ಸಕ್ಕರೆ ಹಾಕೊಳ್ಳಿ, ಯಾವುದೇ ಕಾರಣಕ್ಕೂ ಸಕ್ಕರೆ ಅಂತೂ ಹಾಕ್ಬೇಡಿ. ಆ ಸಕ್ಕರೆ ಅಂತ ಡೇಂಜರ್ ಯಾವುದೂ ಇಲ್ಲ, ತುಂಬ ಡೇಂಜರು. ಇವತ್ತು ಸಕ್ಕರೆ ಕಲ್ಸಕ್ಕರೆ ಖಾಲಿಯಾಗಿದೆ, ಹಾಗಾಗಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ನಮ್ಮ ಮನೆಗೆ ಬೆಲ್ಲನೇ ಉಪಯೋಗಿಸೋದು ನಾನು. ಅದು ಮಾಮೂಲಿ ಬೇರೆ ಥರ ವೈಟ್ಗೆ ಬರುತ್ತಲ್ಲ, ಆ ಬೆಲ್ಲ ಚೆನ್ನಾಗಿಲ್ಲ, ಟೇಸ್ಟ್ ಇಲ್ಲ. ಹಳೆ ಕಬ್ಬುಂದು ಅದು ಉಪಯೋಗಿಸ್ಬೇಡಿ. ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಇರೋ ಬ್ರೌನ್ ಕಲರ್ ಬರಬೇಕು, ಆ ಥರ ಹಾಕಿ ಚೆನ್ನಾಗಿರುತ್ತೆ. ಆ ಥರ ಸ್ನೇಹಿತರೆ, ಇದೆಲ್ಲ ಒಳ್ಳೆಯದು ಸ್ನೇಹಿತರೆ. ನೀವು ಮಾಡ್ಕೊತೀನಿ, ಆರೋಗ್ಯಕರವಾಗಿರಿ. ಯಾರೂ ನೋಡ್ಕೊಳ್ಳಲ್ಲ, ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು. ಮಕ್ಕಳು ಅವ್ರ ಹೆಂಡತಿ ಅವ್ರ ಮಕ್ಳಿಗೆ ಅವರು ನಮ್ಮನ್ನು ನೋಡ್ಕೊಳ್ಳಲ್ಲ, ಅವ್ರು ಕಡೆಗಣಿಸ್ತಾರೆ. ನಾವು ಆರೋಗ್ಯವಂತರಾಗಿದ್ದರೂ ಮಾತ್ರ ಅವ್ರು ನಮ್ಮನ್ನು ನೋಡೋದು. ಆರೋಗ್ಯ ಕೆಟ್ಟವ್ರು ಯಾವುದೇ ಕಾರಣಕ್ಕೂ ನಮ್ಮನ್ನು ನೋಡೋಲ್ಲ. ಹಂಗಾಗಿ ತಿನ್ನಬೇಕು. ನಾನು ಸೋಷಲ್ ಮೀಡಿಯಾದಲ್ಲಿ ಒಂದು ಮೊದಲೆಲ್ಲ ಗೊತ್ತಾಯ್ತಿದ್ದಿಲ್ಲ ಅಪ್ಪ ಅಮ್ಮನ ಬಗ್ಗೆ ಬೆಲೆ ಏನು ಅಂತ. ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಒಬ್ಬ ತಗೊಂಡೋಗಿ ಜೀವಂತವಾಗಿ ತಾಯಿನ ಕೆರೆಗೆ ಹಾಕ್ಬಿಟ್ಟ. ಇನ್ನೊಬ್ಬ ಮೊನ್ನೆ ರೋಡಲ್ಲಿ ಮಲಗಿಸ್ಕೊಂಡು ತಾಯಿ ಮೇಲೆ ಮುಣ್ಣು ಸುರಿತಿದ್ದಾನೆ, ಬೇಡ ಅಂದ್ರೂ. ಇನ್ನೊಬ್ಳು ರೋಡಲ್ಲಿ ತಾಯಿಗೆ ಚಪ್ಪಲಿ ಹೊಡಿತಿದ್ದಾಳೆ. ಅವ್ರ ಕರ್ಮಕ್ಕಂತೂ ಗುರಿ ಆಗ್ತಿರ್ತಾರೆ ಅಷ್ಟೇ. ಅದರಂಥ ಪಾಪ ಕರ್ಮ ಯಾವುದೂ ಇಲ್ಲ. ಅವರು ಆ ಜಾಗಕ್ಕೆ ಬಂದೇ ಬರ್ತಾರೆ. ಅವ್ರಿಗೂ ಒಂದು ಮಕ್ಕಳು ಅಂತ ಇದ್ದೇ ಇರ್ತಾರೆ. ಕರ್ಮ ಪಾಲವಸು ಅಂತ ಯಾವಾಗಲೂ ಬೆನ್ನಿಂದನೇ ಇರುತ್ತೆ. ನಮ್ಮಲ್ಲಿ ಅಪ್ಪ ಅಮ್ಮನಿಗೆ ನಾವು ಚಿನ್ನ ಬಂಗಾರ ಕೊಡ್ಸೋಕ್ಕಾಗಲ್ಲ. ನಮಗೂ ಸಂಸಾರ ಅನ್ನೋದು ದೊಡ್ಡದಾಗಿರುತ್ತೆ. ನಮ್ಮಲ್ಲಿ ಏನಿರುತ್ತೆ, ಪ್ರೀತಿ ತೋರಿಸೋಣ. ನಾವು ಒಂದು ತುತ್ತು ತಿಂತೀವ, 2 ತುತ್ತು ಇರುತ್ತಾ, ಅಪ್ಪ ಅಮ್ಮನಿಗೆ ಅವ್ರಿಗೊಂದು ತುತ್ತು ಹಾಕೋಣ ಸೈಡಲ್ಲಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ನಾವು ಟೆನ್ಷನ್ ಕೊಟ್ಟು ನೋವು ಕೊಟ್ಟಷ್ಟು ಅವರ ರೋಗಗಳು ಜಾಸ್ತಿ ಆಗುತ್ತೆ. ಆ ರೋಗ ಬಾಡಿಗೆ ಬಂದಾಗ ನಾವು ನೋಡ್ಕೊಳ್ಳಲ್ಲ, ಅವ್ರನ್ನ ಕೇರ್ ಮಾಡಲ್ಲ ನಾವು. ಅವರು 9 ತಿಂಗಳು ಹೊತ್ತು ಅವ್ರ ಗರ್ಭದಲ್ಲಿ ಎಷ್ಟು ನೋವನ್ನು ಅನುಭವಿಸಿ ನಮ್ಗೆ ಜೀವ ಕೊಟ್ಟಿರ್ತಾರೆ. ಆ ಜೀವಕ್ಕೆ ಅವ್ರ ಜೀವನ ತ್ಯಾಗ ಮಾಡಿ ನಮಗೊಂದು ಜೀವ ಕೊಟ್ಟಿರ್ತಾರೆ. ಆ ಜೀವಕ್ಕೆ ಕೊಡೋ ಬೆಲೆನೇ ನಾವು ಇದೇನೆ ಸ್ನೇಹಿತರೆ. ಎಷ್ಟು ಬೇಜಾರಾಯ್ತದೆ ಗೊತ್ತಾ. ಆ ವಿಡಿಯೋಗಳೆಲ್ಲ ನೋಡಿ ತುಂಬ ಟೆನ್ಷನ್, ನನಗೆ ತುಂಬ ಬೇಜಾರಾಗುತ್ತೆ. ಆಗ ನಮ್ಮ ಅಮ್ಮ ನೆನ್ಕೊಂಡ್ಬಿಡ್ತಾರೆ ನಂಗೆ. ಪಾಪ ಯಾಕೆ ಪಾಪ ಎಲ್ಲ ಈ ಥರ ಆಗ್ಬಿಟ್ರೆ ಹೆಂಗೆ ಪ್ರಪಂಚದಲ್ಲಿ ಹೇಳಿ ನೀವು. ನಾವು ಆ ಜಾಗಕ್ಕೆ ಬಂದೇ ಬರ್ತೀವಿ. ಆ ಒಬ್ಬ ತಗೊಂಡೋಗಿ ನೀರಲ್ಲಿ ಜೀವಂತವಾಗಿ ಎಸ್ಬಿಟ್ಟ. ಇನ್ನೊಬ್ಳು ಚಪ್ಪಲಿ ತಗೊಂಡು ರೋಡಲ್ಲೆಲ್ಲ ಅವ್ರ ತಾಯಿಗೆ ಹೊಡಿತಾಳೆ. ತಾಯಿ ಏನೇ ಮಾಡಿರಲಿ, ತಾಯಿನೇ. ಮಕ್ಕಳು ನಾವೇನೇ ತಪ್ಪು ಮಾಡಿದ್ರು ಕ್ಷಮಿಸ ಅಂತ ಮನಸ್ಸಿರೋದು ಮಾತ್ರ ದೊಡ್ಡ ಗುಣ ಇರೋದು ತಾಯಿಗೆ ಮಾತ್ರ, ಇನ್ನು ಯಾರಿಗೂ ಇಲ್ಲ. ಅವರು ನಮ್ಮನ್ನು ಕ್ಷಮಿಸಿದಾಗ, ಅವ್ರು ಏನು ಸಣ್ಣ ಪುಟ್ಟ ತಿಳುವಳಿಕೆಯಲ್ಲಿ ತಪ್ಪು ಮಾಡಿದ್ರು ಸಹ ನಾವು ಕ್ಷಮಿಸ್ಬೇಕು. ಅದೇ ದೊಡ್ಡ ಗುಣ. ಈ ಥರ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಂಡು ಈ ಥರ ಸಣ್ಣ ಪುಟ್ಟದು ಅದು ಇದು ತಿನ್ಕೊಂಡು ಮಕ್ಳಿಗೂ ತೊಂದರೆ ಕೊಡ್ಬಾರ್ದು. ಅವ್ರಿಗೂ ಹೆಂಡತಿ ಮಕ್ಳು ಇರ್ತಾರೆ, ಅವ್ರಿಗೂ ಒಂದು ಜೀವ ಇರುತ್ತೆ. ಅವರು ಹೆಂಡತಿ ಮಕ್ಕಳದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವರು ಅಪ್ಪ ಅಮ್ಮ ಬಂದು ಬಾಂಧವ್ಯನ ಬಿಟ್ಟು ಗಂಡನ ಜೊತೆ ನಾವು ಚೆನ್ನಾಗಿರ್ಬೇಕು, ಬಾಳ್ಬೇಕು ಅಂತಲೇ ಬರೋದು. ಹಾಗಾಗಿ ಯಾರೂ ತೊಂದರೆ ಕೊಡ್ಬಾರ್ದು. ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಂಡು ಇರೋದನ್ನ ಸಣ್ಣ ಪುಟ್ಟದು ಏನಿರುತ್ತೆ ಅದನ್ನು ತಿನ್ಕೊಂಡು ಉಣ್ಕೊಂಡು ಕಾಲ ಮಾಡಬೇಕು. ಈಗ ಇದನ್ನು ಹಂಗೆ ಕುಡಿಯೋದು ಸ್ನೇಹಿತರೆ, ಸೋಸಂಗಿಲ್ಲ. ಒಳ್ಳೆ ಇರುತ್ತೆ. ಬೇಕು ಅಂದರೆ ನಾವು ಕುಡಿಯೋಕ್ಕಾಗಲ್ಲ ಅಂದರೆ ಸ್ವಲ್ಪ ಸಿದ್ರೆ ಥರ ಇರುತ್ತೆ ಸೋಂಕಳು ಅಂದರೆ ಸೋಸ್ಕೊಂಡು ಕುಡಿಬೋದು, ಏನೂ ತೊಂದರೆ ಇಲ್ಲ. ಈ ಥರ ಮೆಂತೆ ಅದು ಇದು ತಿನ್ಕೊಂಡು ಕಾಲ ಮಾಡಿ ಒಳ್ಳೆಯದು. ಏನೂ ಮಾಡೋಕ್ಕಾಗಲ್ಲ. ನಾವು ಹೆಂಗಿರ್ತೀವಿ ಹೆಂಗೆ. ಅಪ್ಪ ಅಮ್ಮಂಗೆ ಯಾವತ್ತೂ ಯಾರನ್ನೂ ನೋಡ್ಕೊಳ್ಬೇಡಿ. ಯಾಕೆಂದರೆ ನಾವು ಆ ಜಾಗಕ್ಕೆ ಬಂದೇ ಬರ್ತೀವಿ. ಕರ್ಮ ಪಾಲವಸು ಅಂತ ನಮ್ಮ ಮಕ್ಕಳು ನಮಗೆ ಶಿಕ್ಷೆ ಕೊಡ್ತಾರೆ. ಹಂಗಾಗಿ ಏನು ತೊಂದರೆ ಕೊಡಬೇಡಿ. ನಮ್ಮ ಕೈಲಿ ಏನು ಅನ್ನ ತುಪ್ಪ ಹಾಕೋಕ್ಕಾಗಲ್ಲ ಅಂದರೆ ಅಂಬಲಿ ಗಂಜಿನಾರ ಬಿಟ್ಟು ಅವ್ರನ್ನ ನೋಡ್ಕೊಳ್ಳಿ, ಕಾಪಾಡಿ. ಜನ್ಮ ಕೊಡ್ತಾಯಿಗೆ ಯಾರು ನೋವು ಕೊಡ್ತಾರೆ ಈ ಪ್ರಪಂಚದಲ್ಲಿ? ಯಾರೂ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನಂತ ಬರೆದು ಮಡಿಕೊಳ್ಳಿ. ಸ್ವಲ್ಪ ನೋಡ್ಕೊಂಡು ಅವ್ರು ಪ್ರೀತಿ ತೋರಿಸಲ್ಲ, ಅವರಂತೂ ಅದ್ದೂರಿಯಾಗಿ ಬದುಕ್ತಾರೆ. ನಾವು ಯಾವ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ನಮ್ಗೆ ಒಳ್ಳೇದು ಮಾಡಿ ಅಂತ ನಾವು ಕರ್ಮ ಮಾಡಿಬಿಟ್ಟು 100 ದೇವರು ಹೋದರೂ ನಮ್ಮ ಕರ್ಮ ಫಲ ನಿವಾರಣೆ ಆಗೋಲ್ಲ. ತಂದೆ ತಾಯಿನೇ ದೇವರು. ಅವ್ರು ಏನೇ ಅಲ್ಲಿ ಒಳ್ಳೆಯವರೇ ಅಲ್ಲಿ ಕೆಟ್ಟವರೇ. ನಾವು ಕೆಟ್ಟದಾಗಿ ತಪ್ಪು ಮಾಡಿದಾಗ ನಮ್ಮನ್ನು ಕ್ಷಮಿಸ್ತಾರೆ ಅಂದಮೇಲೆ ನಾವು ಅವ್ರಿಗೆ ಕ್ಷಮಾಪಣೆ ಮಾಡಬೇಕು. ಅವರು ತಿಳುವಳಿಕೆಯಿಂದ ವಯಸ್ಸಾಗೈತೆ ತಪ್ಪು ಮಾಡ್ಬೋದು, ಸಣ್ಣ ಪುಟ್ಟ ತಪ್ಪ. ಹಂಗಾಗಿ ಅವ್ರಿಗೆ ಆ ಥರ ಶಿಕ್ಷೆ ಕೊಡೋದು, ಹೇಳ್ಸೋದು ಹಂಗೆಲ್ಲ ಮಾಡಿಬಿಡಿ ದಯವಿಟ್ಟು. ಅಪ್ಪ ಇಲ್ಲ ಅಮ್ಮ ಇದ್ದಾರೆ. ಅಮ್ಮನ ನಮ್ಮ ಮನೆಗೆ ಇರು ಅಂತ ಇರ್ತೀವಿ. ಅವರು ನನ್ನ ತಮ್ಮನಿಗೋಸ್ಕರ ಬರೋಲ್ಲ ಪಾಪ. ನನ್ನ ತಮ್ಮನಿಗೆ ಒಂದು ಹುಡುಗಿ ಸಿಕ್ಬಿಟ್ರೆ ನಮ್ಮಮ್ಮ ನನ್ನ ಮನೇಲೆ ತಿನ್ಕೊ ಚೆನ್ನಾಗಿರ್ಬೇಕು ಅಂತ ಆಸೆ ನನಗೆ. ನಮ್ಮಮ್ಮ ಎಷ್ಟು ಶ್ರಮ ಪಟ್ಟಲ್ಲ ಅಂತ ನನಗೆ ಗೊತ್ತು. ಈಗಾರು ನಮ್ಮ ಜೊತೆ ಚೆನ್ನಾಗಿ ಉಣ್ಕೊತೀನಿ ನನ್ನ ತಂಗಿ ನಾನಿಬ್ಬರು ರಾಣಿ ಥರ ನೋಡ್ಕೊತೀನಿ ನಮ್ಮ ಅಮ್ಮನ. ಅವ್ರ ಮನಸ್ಸಿಂದ ಕೆಳಗೆ ಇಳಿಬೇಡ, ಅಷ್ಟು ಚೆನ್ನಾಗಿ ನೋಡ್ಕೊತೀನಿ. ನಮ್ಗೆ ಆಸೆ ನೋಡ್ಕೋಬೇಕು ಅಂತ ಸತ್ಯವರು ಪ್ರಮಾಣವಾಗಿ ಹೇಳ್ತಾಯಿದ್ದೀನಿ. ಏನು ಅಮ್ಮ ಊರವ್ರಿಗೆ ಹೇಳ್ತಾಳೆ, ಇರಮ್ಮ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅನ್ಬೋದು. ನಮ್ಮಮ್ಮ ನಾವು ನೋಡ್ಕೊಂಡಿಲ್ಲ, ಬರಲ್ಲ ನಮ್ಮಮ್ಮ. ಏನು ಮಾಡೋದು ನಾವು? ವಾರಕ್ಕೆ ಒಂದು ಸರಿ ಅಡುಗೆ ಮಾಡ್ಕೊಂಡು ಕೊಟ್ಬಿಟ್ರೆ ಅದು ತಿಂಗಳು ಪೂರ್ತಿ ತಿನ್ನಂಗೆ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ವಾರಕ್ಕೆ ಹೋದಾಗೆಲ್ಲ ಮಾಡ್ಕೊಡ್ತೀವಿ. ತಪ್ಪು ಬರಬೇಕು, ಅವರು ಬರಲ್ಲ. ಏನು ಮಾಡೋದು? ಅವರು ಒಂದು ನನ್ನ ಮಗ ಅಂತ ಆಸೆ ಪ್ರೀತಿ ಇರುತ್ತಲ್ಲ,
ಹಂಗಾಗಿ ಮಗನ ನೋಡ್ಕೊಳ್ಳೋಕ್ಕೋಸ್ಕರ ಬರಲ್ಲ ಸ್ನೇಹಿತರೆ. ಏನು ಮಾಡೋದು, ತಂದೆ ತಾಯಿನ ಯಾವತ್ತೂ ನೋಡ್ಕೊಳ್ಬೇಡಿ, ನೋಯಿಸ್ಬೇಡಿ ಪ್ಲೀಸ್. ಮೈ ರಿಕ್ವೆಸ್ಟ್. ತಂದೆ ತಾಯಿಗೆ ಯಾವತ್ತೂ ಕೈ ಮುಗಿ ಕೇಳ್ಕೊತೀನಿ, ನೋವು ಕೊಡಬೇಡಿ. ಅವ್ರು ಏನೇ ತಪ್ಪು ಮಾಡಿದ್ರು ಕ್ಷಮಿಸಬೇಕು. ನಾವು ತಪ್ಪು ಮಾಡಿದಾಗ ಅವ್ರು ಕ್ಷಮಿಸ್ತಾರೆ. ಹಾಗಾಗಿ ದಯವಿಟ್ಟು ನಾನು ವಿಡಿಯೋದಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ. ವಿಷಯನ ಹೇಳ್ತೀನಿ. ಸಣ್ಣ ಪುಟ್ಟದ ನಮ್ಮನೇಲಿ ಏನೇನು ಮಾಡ್ತೀನಿ ಅದನ್ನು ಮಾತ್ರ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ, ಅಷ್ಟೇ.